ಗೈಸ್, ನೆಕ್ಸ್ಟ್ ಏನಾದರೂ ಕಂಪ್ನಿಗೆ ಜಾಯ್ನ್ ಆದರೆ PF ಇಲ್ದನೇ ಇರೋ ಕಂಪ್ನಿಗೆ ಜಾಯ್ನ್ ಆಗೋಣ ಅಂತ ಇದ್ದೀನಿ. ನಂದು ನಿಯರ್ 75,000 ಬ್ಯಾಲೆನ್ಸ್ ಇದೆ. ಬಟ್ ಅದನ್ನ ಕ್ಲಿಯರ್ ಮಾಡೋಕೆ ಆಗ್ತಿಲ್ಲ. ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಹೇಳ್ಬೇಕಂತ ಅಂದ್ರೆ ನಾನು PF ಆಫೀಸ್ಗೂ ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳ್ತಿದ್ದಾರೆ ನಿಮ್ದು ಕಂಪ್ನಿ ಬ್ರಾಂಚ್ ಬಂದು ಚೆನ್ನೈಯಲ್ಲಿದೆ, ಸೊ ನೀವು ಚೆನ್ನೈಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಚೆನ್ನೈನಲ್ಲಿರೋರ್ನ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೇಳಿದ್ಕೆ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಬ್ಯಾಲೆನ್ಸ್ ಇದ್ದಿದ್ದು, ನನ್ನ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇದ್ದಿದ್ದು 99,000 ಸಮಥಿಂಗ್. ಬಟ್ ಅವ್ರು ಹೇಳಿರೋ ಪರ್ಟಿಕ್ಯುಲರ್ ಡೇ ಅಲ್ಲಿ ನನಗೆ ರಿಸೀವ್ ಆಗಿರೋದು ಬರೀ 19,000 ರುಪೀಸ್. ಹಾಗಿದ್ರೆ ಮಿಕ್ಕಿದ ಅಮೌಂಟ್ ಎಲ್ಲೋಯ್ತು ಗೈಸ್? ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ನಾನೇ ಚೆನ್ನೈಗೆ ಟ್ರಾವೆಲ್ ಮಾಡೋಕ್ಕೂ ಆಗಲ್ಲ, ಚಿಕ್ಕ ಮಗು ಇದೆ, ಅದನ್ನ ಇಟ್ಕೊಂಡು ಹೆಂಗ್ ಟ್ರಾವೆಲ್ ಮಾಡೋಕ್ಕಾಗುತ್ತೆ? ನಾವಿರೋದು ಬ್ಯಾಂಗ್ಳೂರ್ನಲ್ಲಿ. ಅದಕ್ಕೆ ನಾನು ನೆಕ್ಸ್ಟ್ ಟೈಮು ಪ್ಲಾನ್ ಮಾಡಿದ್ದೀನಿ, ಏನಾದರೂ ಕಂಪ್ನಿಗೆ ವರ್ಕ್ಗೆ ಏನಾದರೂ ಜಾಯ್ನ್ ಆದರೆ PF ಇಲ್ದನೇ ಇರುವಂಥದ್ದಕ್ಕೆ ನೋಡಿ ಜಾಯ್ನ್ ಆಗೋಣ ಅಂತ. ನಮ್ಮ ಸ್ಯಾಲ್ರಿ ಅಮೌಂಟಲ್ಲಿ ಕಟ್ ಮಾಡ್ಕೊಂಡಿರ್ತಾರೆ ಇಂತಿಷ್ಟು ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಅಮೌಂಟು ನಮಗೆ ಬರೋಕ್ಕೆ IT ರಿಟರ್ನ್ಸ್ ಕೇಳ್ತಾರೆ, ತುಂಬ ರೂಲ್ಸ್ಗಳಿದೆ. ನಿಜ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ನನಗಂತೂ. 75,000 ಅಮೌಂಟ್ ಇದೆ, ಬಟ್ ಅದನ್ನ ಹೇಗೆ ಕ್ಲಿಯರ್ ಮಾಡ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೈಬರ್ನಲ್ಲಿ ಹೋಗಿ ಕೇಳಿದ್ರೆ ಇದು ನೀವು ಆಫೀಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಆಫೀಸ್ಗೆ ಹೋದ್ರೆ ಚೆನ್ನೈಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲಿ ಯಾರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡೋದು ಅಂತ ನನಗೆ ಅರ್ಥ ಆಗದೆ ಸುಮ್ಮನೆ ಆಗ್ಬಿಟ್ಟಿದೀನಿ. ಬಟ್ ಅದು ಬ್ಯಾಲೆನ್ಸ್ ಕೂಡ ತೋರಿಸ್ತಿದೆ, ನಮ್ಮ ಅಕೌಂಟ್ ಅಲ್ಲಿ ಇರೋದು ಬ್ಯಾಲೆನ್ಸ್ ಕೂಡ ತೋರಿಸ್ತಿದೆ. ಬಟ್ ಅಮೌಂಟ್ ಎಲ್ಲೋಯ್ತು? ಅಲ್ಲಿ ಚೆನ್ನೈನಲ್ಲಿ ಕೇಳಿದ್ರೆ ಅಮೌಂಟ್ ಫುಲ್ಲು ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾರೆ. ಹೇಗೆ ಇದನ್ನ ರೀಸಾಲ್ವ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ನಿಮಗೆ ಯಾರಾದ್ರೂ PF ಅಪ್ಲೈ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ರೆ ನನ್ನ ಪರ್ಸನಲ್ ID ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.